ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಿನ್ನುಕಿಚ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ ವರ್ಷದ ಮೊದಲನೇ ಟ್ರಾವೆಲ್ ನಂದು ಎಲ್ಲಿಗೆ ಅಂದರೆ ಊಟಿಗೆ. ಹೇಗಿದೆ ಗೈಸ್? ಊಟಿನ ಎಕ್ಸ್ಪ್ಲೋರ್ ಮಾಡ್ತೀನಿ ಆದಷ್ಟು, ನೋಡೋಣ. ಥ್ಯಾಂಕ್ ಯು. ಸೊ ನಾವಿವಾಗ ಬಂಡೀಪುರ ಫಾರೆಸ್ಟಲ್ಲಿ ಎಂಟ್ರಿ ಆದ್ವಿ. ಹೋಗ್ತಾ ಕಾಡಲ್ಲಿ ನೋಡ್ತಾ ಇದ್ವಿ ಗೈಸ್, ಏನಾದರೂ ಪ್ರಾಣಿ ಸಿಗುತ್ತಾ ಅಂತ ಹೇಳಿ. ಜಿಂಕೆಗೆ ಪಿಜ್ಜಾ ಬರ್ಗರ್ ತಿನ್ನಿಸಿ ಅಯ್ಯೋ ಸಲಗ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅನ್ಕೊ ಹೋಗ್ತಿದ್ದೆ. ಅಷ್ಟರಲ್ಲಿ ನಮ್ಮ ಸಲಗ ಫ್ಯಾಮಿಲಿನೇ ಸಿಕ್ಬಿಡ್ತೀವಿ ನೋಡಿ. ಕರ್ನಾಟಕ ಮುಕ್ತಾಯ ಆಗಿ ತಮಿಳ್ನಾಡು ಬಾರ್ಡರಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ತುಂಬ ಚಳಿ ಇದೆ, ಬಿಸಿಲಿದೆ, ಬಟ್ ತುಂಬ ಚಳಿ ಇದೆ ಗೈಸ್. ಬರ್ತಾ ರೋಡಲ್ಲಿ ಸಿಕ್ತು, ಬನ್ನಿ ನೋಡೋಣ. ಐಸ್ ಆ್ಯಪಲ್ ಅಂತ ಕರಿತೀವಿ. ಏನಂತೀರ ಅಂತ ಕಮೆಂಟ್ ಮಾಡಿ. ಐಸ್ ಆ್ಯಪಲ್ನ ತಿಂದೆ, ಚೆನ್ನಾಗಿತ್ತು. ಅದನ್ನ ಕೈಯಲ್ಲಿ ಇಟ್ಕೊಂಡ್ರೆ ಐಸ್ ಕ್ಯೂಬ್ನ ಕೈಯಲ್ಲಿ ಇಟ್ಕೊಂಡಿದ್ದು ಇರೋ ಥರ ಫೀಲ್ ಆಗ್ತಾ ಇತ್ತು. ಅದಾದಮೇಲೆ ಇದು ಯಾವುದೋ ಒಂದು ಕಳ್ಳ ಅಂತ ಹೇಳಿ ಕೊಟ್ಟರು ಕುಡಿಯೋದಕ್ಕೆ, ಬಟ್ ಚೆನ್ನಾಗಿತ್ತು. ಎಳ್ನೀರು ಥರನೇ ಇತ್ತು, ಬಟ್ ನೈಸ್, ಬಟ್ ತುಂಬ ಚೆನ್ನಾಗಿತ್ತು ಕುಡಿಯೋಕ್ಕೆ. ನಾವಿವಾಗ ಬಂದಿದ್ದೀವಿ ಬಟಾನಿಕಲ್ ಗಾರ್ಡನಿಗೆ. ಟಿಕೆಟ್ ಬಂದು 100 rupees per person. ಚೆನ್ನಾಗಿದೆ, ಬನ್ನಿ ನೋಡಿ. ಬೇರೆ, ಬಟ್ ರಿಯಾಲಿಟಿನೇ ಬೇರೆ. ನೋಡಿ ಎಷ್ಟೊಂದು ಜನ ಇದ್ದಾರೆ, ತುಂಬ ಜನ. ಇವಾಗ ನಾವು ಹೋಗ್ತಿದ್ದೀವಿ ಗ್ಲಾಸ್ ಹೌಸ್ ಒಳಗಡೆ. ಅದರೊಳಗಡೆ ಏನೇನಿದೆ ಅಂತ ತೋರಿಸ್ತೀನಿ, ಬನ್ನಿ. ಗ್ಲಾಸ್ ಹೌಸ್ ಒಳಗಡೆ ಎಂಟ್ರಿ ಕೊಟ್ಟೆ. ಫ್ಲವರ್ಸ್ ಎಲ್ಲ ನೋಡಿದೆ, ಬಟ್ ಅಲ್ಲಿ ಸ್ಪೆಷಲ್ ಅಂತ ಯಾವುದು ಅನ್ನಿಸ್ಲಿಲ್ಲ ನನಗೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ ಟ್ರೀಸ್ನ ನೋಡ್ಬೋದು ಅಷ್ಟೇ. ಎಲ್ಲ ಚೆನ್ನಾಗಿದೆ ಗೈಸ್, ಫೋಟೋ ಶೂಟಿಗೆಲ್ಲ ಚೆನ್ನಾಗಿದೆ, ಬನ್ನಿ. ಅಷ್ಟೇ ತನಕ ಬರೀ ಡೆಕೋರೇಷನ್ ಇಟ್ಟಿರೋದು ಅಂದ್ಕೊಂಡಿದ್ದೀನಿ, ಬಟ್ ಅಲ್ಲ. ನೋಡಿ, ಇದು ಗೊಂಬೆಗಳು ಆಕಾರ ಮಾಡಿ ಇಟ್ಟಿರೋದು. ಬಟ್ ಇಷ್ಟೋ ತನಕ ನನಗೆ ಗೊತ್ತೇ ಇರಲಿಲ್ಲ ಇದು ಬರೀ ಡೆಕೋರೇಷನ್ ಇದು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಅದಲ್ಲ. ಇದು ಗೊಂಬೆಗಳದ್ದು ಆಕಾರ ಮಾಡಿ ಇಟ್ಟಿದ್ರು. ನನ್ನ ಇಂಡಿಯಾ ಮ್ಯಾಪನ್ನು ಯಾವ ಥರ ತೋರಿಸಿದ್ದಾರೆ ಬನ್ನಿ. ಕಾಶ್ಮೀರ ಹೊಟ್ಟೋಗ್ಬಿಟ್ಟದ. ಇಂಡಿಯಾದಲ್ಲಿ ಕಾಶ್ಮೀರನೇ ಇಲ್ವಲ್ಲ ಗೈಸ್ ಇಲ್ಲಿ. ಬಟಾನಿಕಲ್ ಗಾರ್ಡನ್ ಹೊರಗಡೆ ಬರ್ತಿದ್ದಾಗಲೇ ನನಗೆ ಬೇಕ್ರಿ ಸಿಕ್ತು. ಕೇಕ್ ತಿನ್ನಬೇಕು ಅನ್ನಿಸ್ತು, ಕೇಕ್ ತಿಂದೆ, ಚೆನ್ನಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನಿವಾಗ ಬಂದಿದ್ದೀನಿ ಊಟಿಯಲ್ಲಿ ಚಾಕ್ಲೇಟ್ ಮ್ಯೂಸಿಯಮ್ಮಲ್ಲಿ. ಯಾವ ಥರ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇದೆ ಅನ್ನೋದು ನೋಡೋಣ ಬನ್ನಿ. ಚಾಕ್ಲೇಟ್ನ ಹೇಗೆ ತಯಾರಿಸ್ತಾರೆ ಅಂತ ಇಟ್ಟಿದ್ದೇನೆ. ಇದು ಕೋಕೋ ಬೀಜ ಬರುತ್ತಲ್ಲ, ಅದು ಇದು. ಇದೆಲ್ಲ ಡ್ರೈ ಕೋಕೋ ಬೀಜಗಳು. ಅದನ್ನು ಡ್ರೈ ಮಾಡಿಬಿಟ್ಟು ಇದಕ್ಕೆ ಪೌಡರ್ ಮಾಡ್ಕೊಡ್ತೀನಿ. ಮಿಲ್ಕ್ ಪೌಡರ್ನ ಇದರಲ್ಲೇ ಮಾಡ್ತಾರಾ? ನೋಡಿದ್ರೆ ತಿನ್ಬೇಕು ಅನಿಸ್ತೈತೆ. ಸ್ಪೈಸಸ್ ಕಾಫಿ ಪೌಡರ್, ಚಾಕ್ಲೇಟ್ಸ್ ಎಲ್ಲ ಚೆನ್ನಾಗಿದ್ದಾವೆ, ಬಟ್ ಅದ್ರ ರೇಟು ಹಂಗೆ ಇದೆ. ನೋಡ್ಕೊಂಡು ತಗೊಳ್ಳಿ. ಊಟಿಗೆ ಬಂದು ನಾವು ಚಾಕ್ಲೇಟ್ ತಿಂದು ನೋಡಿ ಹೇಗೆ. ಸ್ಟ್ರಾಬೆರಿ ಚಾಕ್ಲೇಟ್, ನೈಸ್. ಮೋಡೀಸ್ ಅಂತ, ಇದು ಯಾವ ಪ್ಲೇಸ್ ಅಂತ, ಬಟಾನಿಕಲ್ ಗಾರ್ಡನ್ ಓವರ್ ಸೈಡಲ್ಲಿ. ಇಲ್ಲಿ ಮೋಡೀಸ್ ಅಂತ ಒಂದು ಇದಿದೆ, ಬೇಕ್ರಿ ಇದೆ, ಸಖತ್ತಾಗಿದೆ, ಟ್ರೈ ಮಾಡಿ. ಸಂಜೆಯಿಂದ ಸ್ನ್ಯಾಕ್ಸು ಚಾಕ್ಲೇಟ್ಸ್ ತಿಂದು ಸಾಕಾಯಿತು ಗೈಸ್. ಅದೇ ಹೊಟ್ಟೆ ತುಂಬಿದೆ, ಅದಕ್ಕೆ ಲೈಟಾಗಿ ಊಟ ಮಾಡ್ತಿದ್ದೀನಿ. ತೋರಿಸ್ತೀನಿ. ಆಮ್ಲೆಟ್ ಹೇಳಿದೆ ಆ್ಯಂಡ್ ಚಪಾತಿ
ಎಗ್ ಕರಿ ಅಷ್ಟೇ ಗೈಸ್. ಡಿನ್ನರ್ ಓವರ್ಲೋಡೆಡ್. ಊಟಿಯಲ್ಲಿ ಹೊರಗಡೆ ಹೋಗೋಕ್ಕಾಗ್ತಿಲ್ಲ ಗೈಸ್, ತುಂಬ ಚಳಿ ಇದೆ. ಫ್ರಿಜ್ಜಲ್ಲಿ ಇಟ್ಟಂಗಿದೆ ನಮ್ಮನ್ನು. 11 ಡಿಗ್ರಿ ಸೆಲ್ಸಿಯಸ್ ತೋರಿಸ್ತಾ ಇದೆ ಮೊಬೈಲಲ್ಲಿ. ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಬ್ಸ್ಕ್ರೈಬ್ ಟು ಚಿನ್ನುಕಿಚ ಯೂಟ್ಯೂಬ್ ಚಾನಲ್. ಬೈ ಬಾಯ್.